ಹಲೋ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾವು ನಮ್ ಚಿಕ್ಕಮ್ಮನ್ ಮನೆಗ್ ಬಂದಿದ್ವಿ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಮಾಡ್ಕೊಂಡು ಆಂಟಿ ಹೇಳಿದ್ರು ತೋಟದಲ್ಲಿ ಗಿಳಿ ಮಾವಿನಕಾಯಿ ಆಗಿದೆ ಅಂತ, ಅದು ತೆಗಿಲಿಕ್ ಹೋಗಿದ್ವಿ. ಈ ಫ್ರೂಟ್ಸ್ ನ ನೋಡಿ ಕ್ಯಾನ್ಸರ್ ಕ್ಯೂರ್ ಆಗುತ್ತಂತ ಹೇಳ್ತಾರೆ. ಅದು ಆಕ್ಚುಲಿ ಎನಿಮಲ್ಸ್ ಆಗೋದು, ಹ್ಯೂಮನ್ಸ್ ಅಲ್ಲ. ಆದ್ರೆ ನಮ್ ಹೆಲ್ತ್ ಇದು ಒಳ್ಳೇದು. ವಿಟಮಿನ್ ಸಿ ಆಗಿ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಡೈಜೆಷನ್ ಕೂಡ ತುಂಬಾ ಒಳ್ಳೇದು. ನರ್ಪುಳಿ ಆಗಿತ್ತು. ಇದ್ರ ಜ್ಯೂಸ್ ನಾವು ಕುಡಿತೀವಲ್ವಾ, ಅದ್ರದ್ದು ಒಳಗೆ ವೈಟ್ ಕಲರ್ ಇರುತ್ತೆ, ಅದು ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ತಾರೆ ಎಲೆ ಎಲ್ಲ ಒಟ್ಟು ಮಾಡಿ ಮೂಟೆ ಮಾಡಿದರೆ ಮಳೆಗಾಲದಲ್ಲಿ ದನದ ಕೊಟ್ಟಿಗೆಗೆ ಹಾಕ್ಲಿಕ್ಕೆ ಯೂಸ್ ಮಾಡ್ತಾರೆ ಇದನ್ನ. ಇಲ್ಲಿ ನೋಡಿ ಶಂಪಿ ಎಷ್ಟು ದೊಡ್ಡವಳಾಗಿದ್ದಾಳಂತ. ಇದ್ರದ್ದು ಕರು ನೋಡಿ, ಇದು ಇನ್ನೂ ದೊಡ್ಡದಾಗಿದೆ. ಲಾಸ್ಟ್ ಇಯರ್ ತುಂಬಾ ಚಿಕ್ಕದಿತ್ತು. ಕಾಪು ಬೀಚಿಗೆ ಹೋಗುವಾಗ ದಾರಿಲಿ ಕ್ರೂಡ್ ಆಯಿಲ್ ಅಂಡರ್ ಗ್ರೌಂಡ್ ಅಲ್ಲಿ ಸ್ಟೋರೇಜ್ ಮಾಡಿ ಇಟ್ಟಿರ್ತಾರೆ, ಅದನ್ನ ನೋಡ್ಲಿಕ್ ಸಿಕ್ತು. ಕಾಪುಗ್ ಬಂದ್ ತಲುಪುವಾಗ ಮಾರಿಗುಡಿ ದೇವಸ್ಥಾನ ಸಹ ನೋಡ್ಲಿಕ್ ಸಿಕ್ತು. ಜಾತ್ರೆ ಎಲ್ಲ ಇದ್ರೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ನನ್ ಫ್ರೆಂಡ್ಸ್ ಜೊತೆ ಒಂದ್ಸತಿ ಬಂದಿದ್ದೆ. ಕಾಪು ಬೀಚಿಗೆ ಬಂದ್ ತಲುಪಿದೀವಿ. ನಾವ್ ಎಕ್ಸಾಕ್ಟ್ ಅಲ್ಲೇ ಹೋಗ್ಲಿಲ್ಲ, ಸ್ಟ್ರೈಟ್ ಆಗಿ ಬಂದು ಇಲ್ಲಿ ಕಟ್ ತಕೊಂಡ್ರೆ ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ, ಅಲ್ಲಾದ್ರೆ ಫುಲ್ ರಶ್ ಆಗಿರ್ತಾರಲ್ವಾ. ಕಾಪು ಬೀಚಿಗೆ ಬಂದಿದ್ದೀವಿ. ನಮಗಿಲ್ಲಿ ಸ್ಟಾರ್ ಫಿಶ್ ಸಿಕ್ತು. ನೋಡಿ ಕುಡ್ದು ಗ್ಲಾಸ್ ಪೀಸ್ ಹಾಕಿದ್ದಾರೆ, ಚುಚ್ಚಿದ್ರೆ ಮಾವಿನಕಾಯಿ ಚೆನ್ನಾಗುಂಟು, ಸ್ವಲ್ಪ ಹಣ್ಣಾಗಿದೆ. ನನ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.